ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನ್ ನಷ್ಟ ಆಗ್ತಾ ಇದೆ, ಏನೆಲ್ಲ ಆಗಬಾರ್ದಿತ್ತು, ಏನೆಲ್ಲ ಆಗಿದೆ, ಎಲ್ಲಾ ಮಾಹಿತಿ ನೀವೇ ನೋಡ್ತಾ ಇದ್ರೆ ನಿಮ್ಮ ಒಂದು ಕಣ್ಣಾರೆ. ಆದ್ರೆ ಈಗ ಆಗಸ್ಟ್ 1ನೇ ತಾರೀಕು, ಈಗ ಬರುವಂತ ಆಗಸ್ಟ್ 1ನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲಾ ಒಂದು ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಿದ್ದಾರೆ. ಯಾಕಪ್ಪ ಹೋರಾಟ ಅಂದ್ರೆ, ಈಗ ನಿಮಗೂ ಕೂಡ ಗೊತ್ತಿರುವಂತದ್ದು, ಸುಮಾರು ಒಂದು ವರ್ಷ ಆಯ್ತು ಇವ್ರು ಮಾತನ್ನ ಕೊಟ್ಟು. ಏನು ಮಾತನ್ನ ಕೊಟ್ಟಿದ್ದಾರೆ ಅಂದ್ರೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಎಲ್ಲ ಒಂದು ಸಚಿವರು, ಈ ಒಂದು ರಾಜಕಾರಣದವರು ಈ ಒಂದು ಒಳ ಮೀಸಲಾತಿ ಜಾರಿ ಮಾಡೋ ತನಕ ಯಾವುದೇ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡೋದಿಲ್ಲ ಅಂತೇಳಿ ಒಂದು ಮಾತನ್ನ ಕೊಟ್ಟಿದ್ದಾರೆ. ಈ ಒಂದು ಮಾತಿನಂತೆ ಈ ಕಡೆ ನೇಮಕಾತಿ ಕೂಡ ಮಾಡ್ಕೋತಾ ಇಲ್ಲ, ಈ ಕಡೆ ವಯೋಮಿತಿ ಕೂಡ ಸಡಿಲಿಕ್ಕೆ ಕೊಡ್ತಾ ಇಲ್ಲ. ನಟ್ಟು ನೋಡು ಈ ಒಂದು ಪಾಪ ವಿದ್ಯಾರ್ಥಿಗಳ ಜೀವನ ಜೊತೆ ಅವ್ರು ಆಟ ಆಡ್ಕೋತ ಕೂತು ಬಿಟ್ಟಿದ್ದಾರೆ. ಇದ್ರ ಸಲುವಾಗಿನೇ ಈಗ ಹೋರಾಟ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ ಈಗ ಕಾರ್ಯಕರ್ತೆಯರು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ, ಅದನ್ನೇ ನಿಮ್ ಮುಂದೆ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಂದು ಮಾಹಿತಿ ಇರತ್ತೆ, ವಿಡಿಯೋ ಕೊನೆ ತನಕ ನೋಡಿ ಸ್ನೇಹಿತರೆ. ಇಲ್ಲಿ ಆಗಸ್ಟ್ 1ನೇ ತಾರೀಕು ಕರ್ನಾಟಕ ರಾಜ್ಯ ಬಂದ್ ಆಗಬಹುದು, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಆಲ್ಮೋಸ್ಟ್ ಎಲ್ಲ ಒಂದು ಕರ್ನಾಟಕ ರಾಜ್ಯ ಜಿಲ್ಲೆಗಳಲ್ಲಿ ಹೋರಾಟ ಇರತ್ತೆ ಅಂದ್ಮೇಲೆ ಬಂದಿರತ್ತೆ ಒಳ ಮೀಸಲಾತಿ ಸಲುವಾಗಿ. ಯಾಕೆ ಒಳ ಮೀಸಲಾತಿ ಜಾರಿ ಮಾಡ್ತಾ ಇಲ್ಲ ಅಂತೇಳಿ ಹೋರಾಟ ಮಾಡ್ತಿದ್ದಾರೆ. ಅದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ಇಟ್ಕೊಂಡು ಅದ್ರ ಮುಂದ್ಗಡೆ ಈ ಒಂದು ಎಲ್ಲ ಯುವಕರು, ಅದ ನಂತರ ಹೋರಾಟಗಾರರು ಎಲ್ಲ ಮೀಸಿಗಳನ್ನ ಬೋಳ್ಸ್ಕೊಂಡು, ಅದ ನಂತರ ನಾ ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳಿದೀನಿ, ಅವರ ತಿಳಿಸ್ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲ ಒಂದು ದಲಿತ ನಾಯಕರು, ಅದ ನಂತರ ಎಲ್ಲ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಹೇಳಿ ಕಾಯ್ತಾ ಇದಾರಲ್ಲ ಪಾಪ ಕಷ್ಟಪಟ್ಟು ವಿದ್ಯಾರ್ಥಿಗಳು, ಅವರೆಲ್ಲ ಎಲ್ಲಾ ಮೀಸೆಗಳನ್ನ ಬಳಸ್ಕೊಂಡು, ಅದ ನಂತರ ತಲೆಗಳನ್ನ ಬಳಸ್ಕೊಂಡು ಸರ್ಕಾರ ಸತ್ತೈತೆ ಅಂತ ಹೇಳಿ, ನಾನೇನ್ ಹೇಳ್ತಾ ಇದ್ದೆ ಅರ್ಥ ಆಗ್ತಿದೆ ಅಂತ ತಿಳ್ಕೊತೀವಿ. ಸರ್ಕಾರ ಸತ್ತಿದೆ ಅಂತ ಹೇಳಿ ಮಣ್ಣು ಪಾಲು ಮಾಡೋ ಸಲುವಾಗಿ ಈ ರೀತಿಯಾಗಿ 1ನೇ ತಾರೀಕದಂದು ಹೋರಾಟ ಮಾಡ್ತಿದ್ದಾರೆ. ನೋಡಿ ಸ್ನೇಹಿತರೆ, ಯಾಕೆ ಈ ರೀತಿ ಹೇಳಿದಾರೆ ನನಗೂ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಫೋಟೋ ತೆಗೆದುಕೊಳ್ಳೋದು, ಅದ್ರ ಮುಂದ್ಗಡೆ ಹೋಗಿ ಈ ರೀತಿಯಾಗಿ ಈ ಒಂದು ಸರ್ಕಾರ ಸತ್ತಿದೆ ಅಂತ ಹೇಳಿ ಮಣ್ಣು ಮಾಡ್ತಿದ್ದೇವೆ ಅಂತ ಹೇಳಿ ಒಂದು ಹೋರಾಟ ಮಾಡಿ ಎಲ್ಲ ಮೀಸಿ, ಅದ ನಂತರ ತಲೆ ಬಳಸೋದು ಅಂತ ಹೇಳಿ ಮಾಹಿತಿ ಬಂದಿರುವಂತದ್ದು. ಈ ಯಾಕೆ ಈ ರೀತಿಯಾಗಿ ಇಲ್ಲಿ ತನಕ ಬಂದಿದೆ ಅಂದ್ರೆ, ಸರ್ಕಾರ ಎಲ್ಲ ಒಂದು ಹದಗೆಟ್ಟು ಹೋಗಿದೆ. ನೀವೇ ನೋಡ್ತಾ ಇದ್ರ, 2 ತಿಂಗಳಲ್ಲಿ ಜಾರಿ ಮಾಡ್ತಾನೆ ಅಂತ ಹೇಳ್ತಾರೆ, ಮುಗಿಯಿತು, ಮತ್ತೆ 2-3 ವರ್ಷ ಒಯ್ತಾರೆ. ಈ ರೀತಿಯಾಗಿ ಪಾಪ ವಿದ್ಯಾರ್ಥಿಗಳು ಜೀವ ಹಿಂಡಿತಿದ್ದಾರೆ. ಈ ರೀತಿಯಾಗಿ ಪಾಪ ಯಾವ ರೀತಿ ಜೀವ ಹಿಂಡ್ತಾರಲ್ಲ, ಬಟ್ಟೆ ಯಾವ ರೀತಿ ಹಿಂಡ್ತಾರ ಅದೇ ರೀತಿ ಹಿಂಡ್ತಿದ್ದಾರೆ. 3 ವರ್ಷ 4 ವರ್ಷ ಪಾಪ ವಿದ್ಯಾರ್ಥಿಗಳು ಓದಾಕ್ ಹೋಗಿದ್ದಾರೆ. ಅವ್ರೊಂದು ಜೀವಕ್ಕೆ ಬೆಲೆನೇ ಇಲ್ಲ ಅನ್ಸುತ್ತೆ. ಈ ಒಂದು ಸರ್ಕಾರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದು. ಈ ಕಡೆ ಸರ್ಕಾರ ಒಂದು ರಾಜ್ಯನ ಕಾಯಕ್ ಆಗ್ಲಿಲ್ಲ ಅಂದ್ರೆ ಪ್ರಮಾಣ ವಚನ ಹೇಗೆ ಸ್ವೀಕಾರ ಮಾಡೋದಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿ ನಮಗಂತೂ ಅನಿಸಿಕೆ ಇಷ್ಟೇ, ಇವ್ರು ಬರೀ ಅವ್ರ ಮನೆ ಉದ್ಧಾರಕ್ಕಾಗಿ ಅವರೊಂದು ಪ್ರಮೋಷನ್, ಅದ ನಂತರ ಏನ್ ದೊಡ್ಡ ಸಾಧನೆ ಮಾಡದಾರೋಗತ್ತೆ ಎಲ್ಲ ಮಾಡ್ತಿದಾರ ಅನ್ಸುತ್ತೆ. ನೋಡ್ಬೇಕೀಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದ ಮೂಲೆಯಿಂದ ಯುವಕರು ಬಂದು 1ನೇ ತಾರೀಕು, ಈಗ ಮೊನ್ನೆ ಮುಸ್ಕರ್ ಕೂಡ ಹಾಕ್ತಾನೆ ಅಂತ ಹೇಳಿದ್ರು KSRTC, ಅದು ಕೂಡ ಬಂದ್ ಮಾಡ್ತಾರೆ 5ನೇ ತಾರೀಕು. ಈಗ ಆಗಸ್ಟ್ 1ನೇ ತಾರೀಕದಂದು ಎಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ತಾನೆ ಅಂತ ಹೇಳಿ ಮಾಹಿತಿ ಬಂದಿರತ್ತೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಒಳ ಮೀಸಲಾತಿ ಜಾರಿ ಮಾಡ್ಲೇಬೇಕು ಅಂತ ಹೇಳಿ ಈ ಒಂದು ಮಾಹಿತಿ ಪ್ರಕಾರ ಬಂದಿರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇವರು ಈಗ ಸಭೆ ಮಾಡ್ತಾರಲ್ಲ, ಆ ಒಂದು ಸಭೆಯಲ್ಲಿ ಕಾರ್ಯಕರ್ತರು ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಆ ಒಂದು ಸಭೆಯಲ್ಲಿ ಯಾರ್ದು CD ರಿಲೀಸ್ ಮಾಡ್ಬೇಕು, ಎಲ್ಲಿ ಯಾರ್ಯಾರು ಏನೇನ ಮಾಡಿದ್ದಾರೆ, ಯಾರನ್ನ ಯಾವ ರೀತಿಯಾಗಿ ತಳೆಗಳಿಸ್ಬೇಕು, ಅದ ನಂತರ ಎಲ್ಲಿ ಎಷ್ಟೆಷ್ಟು ಹಣ ಲೂಟಿ ಮಾಡ್ಬೇಕು, ಇದನ್ನೇ ಬರೇ ಸಭೆಯಲ್ಲಿ ಮಾತಾಡ್ತಿದ್ದಾರೆ ಅಂತೇಳಿ ಮಾಹಿತಿ ಬಂದಿರತ್ತೆ. ಅದನ್ನ ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಹಣ ಇರತ್ತೆ, ಅದನ್ನ ಯಾರ್ಯಾರಿಗೆ ಸೌಲಭ್ಯ ಕೊಡಬೇಕು, ಯಾವ ಒಂದು ವರ್ಗಕ್ಕೆ ಏನೆಲ್ಲ ಲಾಭ ಮಾಡಬೇಕು, ಎಷ್ಟೆಷ್ಟು ಯೋಜನೆ ಜಾರಿ ತರಬೇಕು, ಯಾವೊಂದು ಸ್ಥಿತಿಗಳನ್ನ ಸೌಲಭ್ಯ ಅದ ನಂತರ ಉದ್ಧಾರ ಮಾಡಬೇಕು, ಅದ್ರ ಬಗ್ಗೆ ಯಾರು ಕೂಡ ಚರ್ಚೆನೆ ಮಾಡಲ್ಲ. ಅವರೊಂದು ಮನಿ ಉದ್ಧಾರ, ನನ್ನ CD ರಿಲೀಸ್ ಆದ್ರೆ ಹೇಗಾಗತ್ತೆ, ಅವ್ನ CD ರಿಲೀಸ್ ಮಾಡಿದ್ರೆ ಹೇಗಾಗತ್ತೆ, ಅಷ್ಟ್ ಹಣ ಕೋಟಿ ಅವ್ರ ಲೂಟಿ ಮಾಡೋದ್ರು, ಇದನ್ನೇ ಮಾತಾಡ್ತಾರ ಅಂತೇಳಿ ಸಭೆಯಲ್ಲಿ ಮಾಹಿತಿ ಬಂದಿರತ್ತೆ. ಕಾರ್ಯಕರ್ತರೇ ತಿಳಿಸ್ಕೊಟ್ಟಿರುವಂತದ್ದು ಇಷ್ಟ ಆಗಿರತ್ತೆ. ಇನ್ನು 1ನೇ ತಾರೀಕದಂದು ಕಾದ್ ನೋಡ್ಬೇಕು. ಎಲ್ಲ ಒಳ ಮೀಸಲಾತಿ ಸಂಬಂಧ ಎಲ್ಲ ರದ್ದು ಮಾಡ್ತಿದ್ದಾರೆ, ಬಂದ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒಂದು ಕರ್ನಾಟಕ ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ.